ನಮಸ್ತೆ ಎಲ್ರಿಗೂ, ನಾನು ಶಾರು. ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ಸ್ಪೆಷಲಾಗಿ ಸಿಹಿ ಮಾಡಬೇಕು ಅಂತಿದ್ದರೆ ಈ ಮಕ್ಮಲ್ ಪೂರಿಯನ್ನು ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟಾಗೂ ಸಹ ಇರುತ್ತೆ. ಬನ್ನಿ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ಒಂದು ಅರ್ಧ ಕಪ್ ಅಥವಾ ಮುಕ್ಕಾಲು ಕಪ್ನಷ್ಟು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಪೂರ್ತಿಯಾಗಿ ಗೋಧಿ ಹಿಟ್ಟನ್ನು ಬೇಕಾದರೂ ಸೇರಿಸ್ಕೊಬೋದು ಅಥವಾ ಮೈದಾ ಹಿಟ್ಟನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಹಿಟ್ಟನ್ನು ನಿಧಾನಕ್ಕೆ ಕಲಿಸ್ಕೊಬೇಕು. ತುಂಬ ಗಟ್ಟಿ ಆಗಬಾರ್ದು, ಒಂದು ಸ್ವಲ್ಪ ಸಾಫ್ಟಾಗಿತ್ತು ಅಂತಂದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ರೆಡಿ ಆಯಿತು. ಹಿಟ್ಟನ್ನು ಕಲಸಿ ನಾನು ಒಂದು ತಟ್ಟೆಯನ್ನು ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಜಾರ್ ತೊಗೊಳ್ಳೋಣ. ಜಾರ್ ತೊಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆಪಪ್ಪನ ತೊಗೊತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು 3 ಅಥವಾ 4 ಏಲಕ್ಕಿ ತೊಗೊಂಡ್ರೆ ಸಾಕು. ಇದನ್ನೆಲ್ಲ ಹಾಕಿ ನೀಟಾಗಿ ಪೌಡ್ರ್ ಮಾಡ್ಕೊಬೇಕು. ನೀರನ್ನು ಸೇರಿಸದೆ ನಾವು ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಪೌಡ್ರು ಕೂಡ ರೆಡಿ ಆಯಿತು. ಈ ರೀತಿ ಪೌಡ್ರ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದನ್ನು ಪೂರಿ ಮಧ್ಯದಲ್ಲಿ ಹಾಕಬೇಕಾಗುತ್ತೆ. ಕೆಲವೊಬ್ಬರು ಇದಕ್ಕೆ ರಸಮಲೈ ಕೂಡ ಸೇರಿಸ್ಕೋತಾರೆ. ಆದರೆ ಈ ರೀತಿ ಕಡಲೆಪಪ್ಪಿನ ಪುಡಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು 1 ಕಪ್ನ ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ನ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನಮಗೆ ಪಾಕ ಬರಬೇಕನ್ನೋ ಅವಶ್ಯಕತೆ ಇಲ್ಲ. ಸಕ್ಕರೆ ನೀಟಾಗಿ ಕರಗಿದ್ರೆ ಸಾಕು. ಈಗ ಒಂದು ಸ್ವಲ್ಪ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸೇರಿಸ್ಕೊಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಅಥವಾ ಒಂದು ಸ್ವಲ್ಪ ಕೇಸರಿ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ಬೇಕಾದರೆ ನೀವು ಸೇರಿಸ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಒಂಚೂರು ಗಟ್ಟಿಯಾದರೆ ಸಾಕು. ಸೊ ಪರ್ಫೆಕ್ಟಾಗಿ ಪಾಕ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಸೈಡಿಗೆ ನಾವು ಆರೋದಕ್ಕೆ ಅಂತ ಹೇಳಿ ಇಟ್ಬಿಡೋಣ. ನಾನು ನೋಡಿ, ಪೂರಿಯನ್ನು ಈ ರೀತಿ ಸಣ್ಣ ಸಣ್ಣ ಉಂಡೆನಾಗಿ ಈ ರೀತಿಯಾಗಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಇರಬಾರ್ದು ಮತ್ತು ತುಂಬ ಮಂದ ಕೂಡ ಇರಬಾರ್ದು. ಈ ರೀತಿ ಮೀಡಿಯಮ್ ಸೈಜಲ್ಲಿ ಇರಬೇಕು. ಸೊ ನೆಕ್ಸ್ಟು ಒಂದು ಬಾಣಲಿಗೆ ಇಟ್ಕೊಂಡು ಎಣ್ಣೆಯನ್ನು ಪೂರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದ ನಂತರ ನಾವು ರೆಡಿ ಮಾಡ್ಕೊಂಡಿರೋ ಒಂದೊಂದಾಗಿ ಪೂರಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಪೂರಿ ತುಂಬ ಡಾರ್ಕ್ ಆಗೋ ತನಕ, ಕಲರ್ ಚೇಂಜ್ ಆಗೋ ತನಕ ಬಿಡಬಾರ್ದು. ಒಂದು ಸ್ವಲ್ಪ ಲೈಟಾಗಿ ಆಯಿತು ಅಂತಂದರೆ ಸಾಕು. ಪೂರಿ ಸಾಫ್ಟಾಗಿರಬೇಕು. ನಾವು ತುಂಬ ಒಂಚೂರು ಡಾರ್ಕ್ ಆಗೋದಕ್ಕೆ ಬಿಟ್ಟರೆ ಅಂತಂದರೆ ಪೂರಿ ಗಟ್ಟಿ ಆಗಿಬಿಡುತ್ತೆ, ಆಗ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಸೊ ಈ ಕಲರ್ ಬಂದ ತಕ್ಷಣ ನಾವು ನೀಟಾಗಿ 2 ಕಡೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಂಡ್ಬಿಡಬೇಕು. ನೋಡಿ, ಈ ಥರ ಕಲರ್ ಇದ್ದರೆ ಸಾಕು, ತುಂಬ ಜಾಸ್ತಿ ಕಲರ್ ಆಗಬಾರ್ದು. ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ನಾನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಪೂರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಾಕ ಕೂಡ ಹಾರಿದೆ. ನೋಡಿ, ಪೂರಿಯನ್ನು ಈ ಥರ ನಾವು ಕೈಯಿಂದ ಮಡಚಿದ್ರೆ ಸಾಫ್ಟಾಗಿರಬೇಕು. ಆಗ ಪಾಕ ಎಲ್ಲನೂ ಪೂರಿಗೆ ತುಂಬ ಚೆನ್ನಾಗಿ ಇಟ್ಕೊಂಡ್ಬಿಡುತ್ತೆ. ಈಗ ಒಂದೊಂದಾಗಿ ಪೂರಿಯನ್ನು ಹಾಕಿ ಪಾಕದಲ್ಲಿ ಈ ರೀತಿಯಾಗಿ ನೀಟಾಗಿ ಹದ್ಬಿಟ್ಟು ನಾವು ಒಂದು ತಟ್ಟೆ ಹಾಕಿ ಸೈಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ರೆ ಪಾಕ ಎಲ್ಲ ಚೆನ್ನಾಗಿ ಪೂರಿಗೆ ಹಿಡಿಯುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ರೀತಿ ಆದರೆ ಸಾಕು. ಈಗ ಒಂದೊಂದಾಗಿ ತೆಗೆದುಬಿಟ್ಟು ನಾವು ತಟ್ಟೆ ಇಟ್ಕೊಂಡು ಆ ತಟ್ಟೆನಲ್ಲಿ ಹಾಕಿ ಇಟ್ಕೊಳ್ಳೋಣ. ಸೇಮ್ ಎಲ್ಲ ಪೂರಿನೂ ಅಷ್ಟೇ ಇದೇ ರೀತಿಯಾಗಿ ನಾವು ಪಾಕದಲ್ಲಿ ಹದ್ದಿ ಇಟ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಬ್ಬಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಿಹಿ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಾನು ಪ್ರತಿಯೊಂದು ಪೂರಿ ಕೂಡ ಪಾಕದಲ್ಲಿ ನೀಟಾಗಿ ಎಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪೂರಿನ ತೊಗೊಳ್ಬೇಕಾಗುತ್ತೆ. ನಾವು ಒಂದು ಪೂರಿಯನ್ನು ತೊಗೊಳ್ಳೋಣ. ನೋಡಿ, ಈ ರೀತಿಗೆ ಒಂದು ಪೂರಿ ತೊಗೊಂಡು ನಾವು ಕಡಲೆಪಪ್ಪನ ಹಿಟ್ಟನ್ನು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಸೊ ಅದನ್ನು ಮಧ್ಯದಲ್ಲಿ ಒಂದು ಸ್ವಲ್ಪ ಈ ರೀತಿ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಈ ಹಿಟ್ಟು ಬದಲು ನಾವು ರಸಮಲೈ ಸೇರಿಸ್ಕೊತೀವಿ ಅಂತಂದ್ರೂ ನೀವು ಬೇಕಾದರೆ ಸೇರಿಸ್ಕೊಳ್ಬೋದು. ಬಟ್ ಕಡಲೆಪಪ್ಪು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ರೀತಿ ಮಡಚಬೇಕು ಪೂರಿನ. ನಾನು ತೋರಿಸ್ತದನ್ನೆಲ್ಲ ಇದೇ ರೀತಿಯಾಗಿ ನೀವು ಮಡಚಬೇಕು. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಒಣಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ.
ಹಾಗೆ ನಾನು ಸ್ವಲ್ಪ ಇಲ್ಲಿ ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂತಂದರೆ ಬೇರೆ ಡ್ರೈ ಫ್ರೂಟ್ಸನ್ನು ತೊಗೊಂಡು ಸೇರಿಸ್ಕೊಳ್ಬೋದು. ಪ್ರತಿಯೊಂದು ಪೂರಿಗೂ ಕೂಡ ಇದೇ ರೀತಿಯಾಗಿ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ರೆ ಮಕ್ಮಲ್ ಪೂರಿ ರೆಡಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಬ್ಬಕ್ಕೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ನಾನು ನೋಡಿ ಪ್ರತಿಯೊಂದು ಪೂರಿ ಕೂಡ ಸೇಮ್ ಅದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಈಗ ಮಕ್ಮಲ್ ಪೂರಿ ಕೂಡ ರೆಡಿ ಆಯಿತು ನೋಡಿ. ನಾನು ಒಂದು 8 ಪೂರಿ ಮಾಡ್ಕೊಂಡಿದ್ದೆ, ನನಗೆ ಆ ಹಿಟ್ಟಲ್ಲಿ 8 ಪೂರಿ ಆಗಿತ್ತು. ಈಗ ಪಾಕ ಸ್ವಲ್ಪ ಉಳಿದಿರುತ್ತಲ್ವ, ಆ ಪಾಕನ ಈ ರೀತಿ ಪೂರಿ ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನೂ ಚೆನ್ನಾಗಿ ಪೂರಿಗೆ ಈ ಸಕ್ಕರೆ ಪಾಕ ಹಿಡಿಯುತ್ತೆ. ಒಂದು ಅರ್ಧ ಗಂಟೆ ನಾವು ಇಟ್ಬಿಟ್ರಿ ಅಂತಂದರೆ ಪಾಕದಲ್ಲಿ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಉಳಿದಿರೋ ಎಲ್ಲ ಪಾಕವನ್ನು ಪ್ರತಿ ಪೂರಿಗೂ ಕೂಡ ನಾನು ಈ ರೀತಿಯ ಮೇಲೆ ಆ್ಯಡ್ ಮಾಡ್ಕೊಂಬಿಟ್ರೆ ಸಾಕು. ನೋಡಿದ್ರಲ್ಲ ಇಷ್ಟು ರುಚಿಯಾದಂತಹ ಒಂದು ಮಕ್ಮಲ್ ಪೂರಿ ರೆಡಿ ಆಯಿತು ಅಂತ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮತ್ತು ತುಂಬ ಈಸಿ ಕೂಡ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.